ಹೇಳಿ ಏನನ್ಸ್ತು ಅಂತ. ಅರ್ಥನೇ ಆಗಲಿ, ಇನ್ನು ಏನ್ ಹೇಳಿ. ಬೇರೆ ಎಲ್ಲಾ ಡೈರೆಕ್ಟರ್ಸ್ ಗಳ ಸಿನಿಮಾ ಒಂದ್ ಕಡೆ ಆದ್ರೆ ನಮ್ಮ ಉಪೇಂದ್ರ ಸರ್ ಅವರ ಸಿನಿಮಾ ಮತ್ತೊಂದ್ ಕಡೆ. ಸಿನಿಮಾದಲ್ಲಿ ಏನಿರುತ್ತೋ ಬಿಡುತ್ತೋ, ಹೊಸತನ ಇರುತ್ತೆ, ವಿಡಂಬನೆ ಇರುತ್ತೆ, ಒಟ್ನಲ್ಲಿ ನಮ್ ತಲೆಗೆ ಹುಳ ಬಿಡುತ್ತೆ. ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನ್ ಹೋಗಿದ್ದು ಯುಐಗೆ. ಮೇಲಿದ್ದ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ ಅಂತ ತಿಳ್ಕೊಳಕ್ಕೆ ಪೂರ್ತಿ ವಿಡಿಯೋ ನೋಡಿ. ಶಿವಮೊಗ್ಗದಲ್ಲಿ ನಮಗೆ ಗೊತ್ತಿದ್ದ ಥಿಯೇಟರ್ಸ್ ಗಳಂದ್ರೆ ವೀರಭದ್ರ, ಮಲ್ಲಿಕಾರ್ಜುನ, HPC, ಲಕ್ಷ್ಮಿ, ಮಂಜುನಾಥ, ವಿನಾಯಕ, ಮಾಡರ್ನ್. ಇವತ್ತಿನ ಜನ್ಸಿ ಮಕ್ಕಳಿಗೆ ಇವೆಲ್ಲ ಲ್ಯಾಂಡ್ ಮಾರ್ಕ್ ಆಗಿರ್ಬೋದು. ಈ ಥಿಯೇಟರ್ ಗಳಲ್ಲಿ ಅಂದಿನ ವೈಭೋಗ ನೆನ್ಪು ಮಾಡ್ಕೊಂಡ್ರೆ ಶಿವಮೊಗ್ಗ ಜನತೆಗೆ ಇದ್ದ ಸಿನಿಮಾ ಕ್ರೇಜ್ ಅರ್ಥ ಆಗುತ್ತೆ. ಸರ್ತಿ ಸಾಲಿನಲ್ಲಿ ನಿಂತು ಟಿಕೆಟ್ ತಗೊಳ್ಳೋಂತ ಕಾಲ ಹೋಗಿದೆ. ಬೆರಳಂಚಿನಲ್ಲಿ ಬುಕ್ ಮಾಡಿದಾಗ ನಂಗೆ ಸಿಕ್ಕಿದ್ದು ಭರತ್ ಸಿನಿಮಾಸ್. PVR ಐನಾಕ್ಸ್ ಲೆವೆಲ್ ಗಿಲ್ಲ ಅಂದ್ರು ಇರೋದ್ರಲ್ಲಿ ಬೆಟರ್. ಇನ್ನು ಸಿನಿಮಾ ವಿಷಯಕ್ಕೆ ಬಂದ್ರೆ ಇದು ಇಷ್ಟ ಆಗೋ ಸಿನಿಮಾ ಅನ್ನೋದಕ್ಕಿಂತ ತಲೆಯಲ್ಲಿ ಕೆಲವು ವಿಷಯಗಳನ್ನ ತುಂಬಿಸುವಂತ ಸಿನಿಮಾ ಅಂತ ಹೇಳ್ಬೋದು. ಆ ವಿಷಯಗಳೆಲ್ಲ ಈಸಿಯಾಗಿ ಅರ್ಥ ಆಗ್ಲಿ ಅಂತ ನಾನ್ ಕೂಡ ಫ್ರಂಟ್ ಸೀಟ್ ಅನ್ನೇ ಬುಕ್ ಮಾಡಿದ್ದೆ. ಮ್ಯೂಸಿಕ್, ಕ್ಯಾಮ್ರಾ ವರ್ಕ್, VFX, ಕ್ರಿಯೇಟಿವಿಟಿ, ಕಾಸ್ಟ್ಯೂಮ್ ಡಿಸೈನ್, ಆರ್ಟ್ ವರ್ಕ್ ಈ ಸಿನಿಮಾದ ಬೆಸ್ಟ್ ಹೈಲೈಟ್. ಬುದ್ಧಿವಂತರಿಗೆ ಬುದ್ಧಿ ಹೇಳೋ ಬುದ್ಧಿವಂತನ ಬಗ್ಗೆ ನಾನೇನ್ ಜಾಸ್ತಿ ಹೇಳಲ್ಲ. IMDb ಬೆಸ್ಟ್ ಡೈರೆಕ್ಟರ್ಸ್ ಲಿಸ್ಟ್ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಸಿನಿಮಾ ಇವತ್ತು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ನಾಳೆಗೆ ಈ ಸಿನಿಮಾ ಅದ್ಭುತ ಅನ್ಸುತ್ತೆ. ನಾಳೆ ಅಂದ್ರೆ ನಾಳೆನೇ ಅಲ್ಲ ಗುರು. ಅದೇ ಉಳಿದವರು ಕಂಡಂತೆ ಲೂಸಿಯಾ ಮೂವಿನ ಅವತ್ತು ಚೆನ್ನಾಗಿಲ್ಲ ಅಂದವರಲ್ಲ ಇವತ್ತು ಕಲ್ಟ್ ಮೂವೀಸ್ ಅಂತಾರಲ್ಲ, ಹಾಗೆ ಈ ಎಲ್ಲಾ ಸಿನಿಮಾಗಳು ವೇ ಹೈಡ್ ಆಫ್ ಇಟ್ಸ್ ಟೈಮ್. ಒಂದ್ ಹೀರೋ ಎಲಿವೇಶನ್ ಸೀನು, ಒಂದ್ ಫೈಟ್ ಸೀನು, 3 ಕಾಮಿಡಿ ಸೀನು, 4 ಹಾಡಿರೋ ಸಿನಿಮಾನ ಯಾರು ಬೇಕಾದ್ರೂ ಮಾಡ್ಬೋದು. ಅರ್ಥನೇ ಆಗಲಿ, ಇನ್ನು ಏನ್ ಹೇಳಿ. ಫಿಲಮ್ ನೋಡ ಸೂಪರ್ ಇದೆ ಹಿಂಗೆ. ಆದ್ರೆ ತಾರ್ಕಿಕವಾಗಿ, ಮಾರ್ಮಿಕವಾಗಿ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ವಿಷಯಗಳನ್ನ ಕಾಲ್ಪನಿಕ ಪಾತ್ರಗಳ ಮೂಲಕ ವಾಸ್ತವತೆಯನ್ನ ಹೇಳೋ ಕಲೆ ಇರೋದು, ತಲೆ ಇರೋದು ಉಪ್ಪಿಗೆ ಮಾತ್ರ. ಅಕ್ಕೆ ಅಲ್ವಾ ಹೇಳೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ. ಒಂದ್ ಲೈನಲ್ಲಿ ಹೇಳ್ಬೇಕು ಅಂದ್ರೆ, ಎಲ್ಲೂ ನೋಡಿರೋದು ಸಿನಿಮಾ ನೋಡ್ಬೇಕಂದ್ರೆ UI, ತಲೆಯಲ್ಲಿ ಒಂದಿಷ್ಟು ವಿಷಯಗಳನ್ನ ತುಂಬಿಸಿಕೊಳ್ಬೇಕಂದ್ರೆ UI. ಇದು ಯಾವ ಪ್ರಸ್ತುತ ವಿಷಯ, ಯಾವ ವಿಷಯದ ಮೇಲಿನ ವಿಡಂಬನೆ ಅಂತ ತಿಳಿಬೇಕಂದ್ರೆ UI. ಆದ್ರೆ ಎಣ್ಣೆ ಹೊಡೆದು ಮೂವಿ ನೋಡ್ಬೇಡಿ, ಕಿಕ್ ಇಳಿಯುತ್ತೆ. ಮೂವಿ ನೋಡಿದ ಮೇಲೆ ಎಣ್ಣೆ ಹೊಡಿರಿ, ಕಿಕ್ ಬರುತ್ತೆ. ಜೊತೆಗೆ ಉಪ್ಪಿ ಹೇಳಿರೋ ವಿಷಯ ಕೂಡ ಅರ್ಥ ಆಗುತ್ತೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಸಿನಿಮಾದಲ್ಲಿ ನಶೆ ಬಿಡಿ ಅಂತ ಕೂಡ ಸತ್ಯ ಹೇಳಿದ್ದಾನೆ ಸಿಂಬಾಲಿಕ್ ಆಗಿ.